ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಾವು ಅಂದ್ಕೊಂಡ ಹಾಗೆ ನಾಳೆ ಸಂಜೆವರೆಗೂ ಯಾರು ಅಖಿಲನಿಗೆ ವಿಶ್ ಮಾಡಬಾರ್ದು. ಗೊತ್ತಾದ್ರೂ ಗೊತ್ತಿಲ್ದಿರೋ ತರ ಇದ್ಬಿಡ್ಬೇಕು. ಓಕೆನಾ? ಓಕೆ ಭಾವ. ಹಾ ಸರಿ. ಆದ್ರೆ ಈಗ ಆನಿವರ್ಸರಿನ ಎಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡೋದು? ಅಬ್ಬಾ, ಏನು ಒಬ್ಬೊಬ್ರು ಪೋಸು, ಒಬ್ರು ಹೀಗೆ ಒಬ್ರು ಹೀಗೆ. ಯಾವ ವಿಷಯದ ಬಗ್ಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಅದು ಅಖಿಲ, ಅದೇ ನಾವು ಈ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟು ಇರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಹೌದಾ? ಮನೆ ಬಗ್ಗೆ ಹೇಳ್ತಾ ಇದ್ರಾ? ಅದ್ರಲ್ಲಿ ಯಾವ ಹೊಸ ವಿಷಯ ಇದೆ? ಎಲ್ರು ನಮ್ಮ ಮನೆಯವರೇ ತಾನೆ, ಎಲ್ರಿಗೂ ಗೊತ್ತಿರೋದೆ. ಅತ್ಯಮ್ಮ, ಅದು ನನಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಮಾವಂಗ್ ಹೇಳಿ ಅಂತ ಕೇಳ್ದೆ, ಹೇಳ್ತಾ ಇದ್ರು. ಈ ಮನೆ ನಮ್ಮಿಬ್ರ ಆಸೆ ಮಾತ್ರ ಆಗಿರ್ಲಿಲ್ಲಮ್ಮ, ಬಹಳ ದೊಡ್ಡ ಕನಸಾಗಿತ್ತು. ಕನಸು ಕಂಡವರು ನಾವಿಬ್ರು, ಆದ್ರೆ ಅದನ್ನ ನನಸು ಮಾಡೋದಕ್ಕೆ ಶತ ಪ್ರಯತ್ನ ಮಾಡಿದ್ದು ಮಾತ್ರ ರಘುನೇ. ನಾನೇ ಅವರಿಗೆ ಅಡ್ಗಾಲ ಹಾಕ್ತಾ ಇದ್ದೆ. ಬಿಸ್ನೆಸ್ಗೆ ಅಂತ ಸಾಕಷ್ಟು ಲೋನ್ಗಳು ತಗೊಂಡಿದ್ದೀವಿ, ಈಗ ಮನೇನು ಕಟ್ಟಕ್ಕೆ ಶುರು ಮಾಡಿದ್ರೆ ಅದಕ್ಕೂ ಲೋನ್ ತಗೋಬೇಕಾಗುತ್ತೆ, ಹೇಗೆ ತೀರ್ಸೋದು ಅಂತೆಲ್ಲ ನನಗೆ 108 ಅನುಮಾನಗಳು ಬರ್ತಾ ಇತ್ತು. ಆದರೆ ರಘು ಮಾತ್ರ ಎಷ್ಟೊಂದು ಕಾನ್ಫಿಡೆನ್ಸಿಂದ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇದೆ, ಅದರ ಜೊತೆಗೆ ಮನೆ ಲೋನು ತೀರ್ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಬರೀ ಅಡಿಪಾಯ ಹಾಕಿದ್ದು ಮನೆ ಕಟ್ಟಿದ್ದು ಮಾತ್ರ ಅಲ್ಲ, ಮುಂದಾಲೋಚನೆಯಿಂದ ಅದರ ಎಕ್ಸ್ಟೆನ್ಷನ್ಗೂ ಕೂಡ ಬೇಕಾದಷ್ಟು ಅವಕಾಶ ಮಾಡಿಕೊಟ್ರು. ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಆಮೇಲೆ ಸಿಗ್ತೀನಿ. ಏನ್ ರಘು, ಆಮೇಲೆ ಸಿಗ್ತೀನಿ ಅಂತ ಹೇಳ್ತಿದ್ದೀರಾ? ಇನ್ನೇನಾದ್ರೂ ವಿಷಯ ಮಾತಾಡೋದಿತ್ತಾ? ಇಲ್ಲ, ಅದು ಆದಿತ್ಯನ ಬಿಸ್ನೆಸ್ ಬಗ್ಗೆ ಅದೇನೋ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಆಮೇಲೆ ಸಿಗ್ತೀನಿ ಅಂದೆ. ಆದಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾನೇಜರಿಯಲ್ ಇಶ್ಯೂ ಇದ್ದರೆ ಅದನ್ನು ರಘು ಹತ್ರ ಸಲಹೆ ಕೇಳಪ್ಪ. HR ಇಶ್ಯೂಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಸಲಹೆ ಬೇಕಾಗಿದ್ದರೆ ನನ್ನ ಹತ್ರ ಕೇಳು. ನಾನು ಒಂದು ಕಾಲದಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಸ್ದೋಳೆ. ಇಲ್ಲ, ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ? ನಾವು ಒಂದು ವಾಕ್ ಹೋಗಿ ಬರೋಣ. ಮೋಹನ್, ಆದಿತ್ಯನ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಡು. ಸರಿ ಅಣ್ಣ. ಬಾಕಿಯ ನಾವು ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.